ಮೈಸೂರಲ್ಲಿ ಕೊಡಿ, ಪುಕ್ಕಟ ಜಾಗ ಕೊಡಿ. ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ, ರೈಲ್ವೆ ಇಂಪ್ರೂವ್ ಮಾಡಿದ್ವಿ, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ದುಡ್ಡು ತಂದಿದ್ದೀವಿ. ಮೈಸೂರಲ್ಲಿ ಕೊಡ್ಬೋದಿತ್ತಲ್ಲ ಸರ್? ಬೇಡ ಸರ್. ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯೂ ಕೂಡ ಒಂದಾಗಿದೆ. ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ. ಅಲ್ಲಿ ಫ್ರೀಯಾಗಿ ಕೊಡಿ ಸರ್. ನೀವು ಅಲ್ಲೇ ಕೊಡಲಿಲ್ಲ. ಇದೇ ಎಸ್.ಎಂ. ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಜಾಪುರ ರೋಡಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕಟ ಭೂಮಿ ಕೊಟ್ಟರೇ ಇಲ್ವಾ? ಮೈಸೂರಿನಲ್ಲಿ ಕೊಟ್ಟರೇ ಇಲ್ವಾ? ಅವತ್ತು ಟ್ಯಾಕ್ಸ್ ಹಾಲಿಡೇ ಕೊಟ್ಟರೇ ಇಲ್ವಾ? ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನುವಾಗಿದೆ ಕರ್ನಾಟಕದ ಪಾಲಿಗೆ. ಎಸ್.ಎಂ. ಕೃಷ್ಣ ಅವರ ವಿಷನಿಂದ ಆಗಿದ್ದು. ಬಾಳಿಗ ಅವರು ಅವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದರು. ದೇವರಾಜ್ ಅರಸು ಅವರ ಕೃಪೆ, ರಾಮಕೃಷ್ಣ ಹೆಗಡೆ ಅವರ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು. ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು. ಬೆಂಗಳೂರು ಇವತ್ತು ಉಸಿರು ಕಟ್ಟುವಂಥ ಸ್ಥಿತಿ ಬಂದಿದೆ. ಬೇಡ, ಮೈಸೂರಿಗೆ ಕಳಿಸಿ ಸರ್, ಕಲಬುರಗಿಗೆ ಕಳಿಸಿ, ಕೋಸ್ಟಲ್ ಲೈನ್ ಬೇಕು ಅಂದರೆ ಮಂಗಳೂರಿಗೆ ಕಳಿಸಿ, ಕಾರವಾರ ಇದೆ ನಮಗೆ, ಬೆಳಗಾವಿಗೆ ಕಳಿಸಿ. ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಕೊಡಿ ಸರ್. ಬೆಂಗಳೂರಲ್ಲೇ ಯಾಕೆ ಕೊಡಬೇಕು? ಇದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅಲ್ಲಿ ಫ್ರೀ ಕೊಟ್ಬಿಟ್ರಂತೆ, ಅಲ್ಲಿಗೆ ಹೋದ್ರಂತೆ. ಫ್ರೀ ಕೊಡಿ, ಬೇರೆ ನಮ್ಮಲ್ಲಿ Tier 2 Tier 3 ಸಿಟೀಸಲ್ಲಿ ಕೊಡಿ ಸರ್. ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದೆಯಲ್ಲ. 45 ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದ್ದೀರಲ್ಲ. ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್? ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ? ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಸರ್? ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್. ನಿಮ್ಮ ತಂದೆಯನ್ನು ನೋಡಿ, ರಜಾಕರ್ಸು ಇಡೀ ಕುಟುಂಬವನ್ನು ಸುಟ್ಟಾಕಿದ್ರು ಕೂಡ ನಿಮ್ಮ ತಂದೆ ಲೋನ್ ಸರ್ವೈವರು ಓದಿ ಅವರು ವಿದ್ಯಾವಂತರಾದರು. ಇಲ್ಲ ಸಿದ್ದರಾಮಯ್ಯನವರು ಕುಂಟಿನಲ್ಲಿ ಹುಟ್ಟಿ ಕುರಿ ಕಾಯುವಂಥ ಸಮುದಾಯದಲ್ಲಿ ಹುಟ್ಟಿದವರು, ಅವರೂ ಕೂಡ ವಕೀಲರಾದರು, ಅಡ್ವೊಕೇಟ್ ಆಗಿ ಬೆಳೆದ್ರು. ನೀವು ಎಲ್ಲ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರು ಒಳ್ಳೆ ಅವಕಾಶನ ಮಾಡಿಕೊಡ್ಬೋದಿತ್ತು. ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಅದರಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು, ಬಂಗ್ಲೆಗಳು, ಕಾರ್ಗಳು, ಒಂದೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ. ಆ ಥರ ಎಲ್ಲರೂ ಮಾಡ್ಕೊಡೋಕ್ಕಾಗಲ್ಲ. ಆ ಕಲಬುರಗಿ ಮಕ್ಕಳ ಭಾಗ ಆದ್ರೂ ನೀವು ಯೋಚನೆ ಮಾಡ್ಬೋದಿತ್ತು. ಇದ್ಯಾವುದು ಮಾಡಲಿಲ್ಲ. ಪ್ರತಿನಿತ್ಯ ಆರ್ ಎಸ್ ಎಸ್ ಅಂತ ಬೈತೀರಿ. ಪ್ರಿಯಾಂಕ್ ಖರ್ಗೆ ಅವರೇ, ಕಡೆಯದಾಗಿ ನಿಮ್ಗೊಂದು 2 ಪ್ರಶ್ನೆ ಕೇಳ್ತೀನಿ. ಎಸ್.ಎಂ. ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ನಮ್ಮ ಏನು ಕಲ್ಯಾಣ ಕರ್ನಾಟಕ ಇದೆ ಆ ಭಾಗದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯಿತು. ಚರ್ಚ್ ದಾಳಿ ಆದಾಗ ಎಲ್ಲರೂ ಕೂಡ RSS, ಸಂಘ ಪರಿವಾರ, ಹಿಂದೂ ಸಂಘಟನೆಗಳು ಅಂತ ಬೈತಾ ಇದ್ರು. ಕೊನೆಗೆ ಅದರ ಬಗ್ಗೆ ತನಿಖೆ ಆದಾಗ ಅಂಜುಮನ್ ದೀನ್ದಾರ್ ಅಂತ ಒಂದು ಮುಸ್ಲಿಂ ಸಂಘಟನೆ ಅದಕ್ಕೆ ಕಾರಣವಾಗಿತ್ತು. ಅದು ನಿಮ್ಮೂರಲ್ಲೇ ನಡೆದಿದ್ದಂಥ ಘಟನೆ. ಇಷ್ಟಾಗಿಯೂ ನೀವು RSS ಬೈತೀರಿ. ಇನ್ನೊಂದು ಕೇಳ್ತೀನಿ ನಿಮಗೆ. UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನ್ಸ್ ಅಂತ ಇರುತ್ತೆ. ಅಂದರೆ ವಿಶ್ವಸಂಸ್ಥೆ ಇಂತಿಂಥವು ಭಯೋತ್ಪಾದಕ ಸಂಘಟನೆಗಳು, ಇಂತಿಂಥವ್ರು ಭಯೋತ್ಪಾದಕರು, ಸಮಾಜಘಾತಕ ಕಾರ್ಯದಲ್ಲಿ ತೊಡಗಿದ್ದಾರೆ, ಪ್ರತ್ಯೇಕವಾದ ತೊಡಗಿದ್ದಾರೆ ಅಂತ ಅವರು ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನ್, ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ ಟೆರರ್ ಆರ್ಗನೈಜೇಷನಲ್ಲಿ ಒಂದಾದರೂ ಹಿಂದೂ ಸಂಘಟನೆಗಳು, ಸಂಸ್ಥೆಗಳು ಇದಾವೆ ಹೇಳಿ ಸರ್? ಒಬ್ಬ ಹಿಂದೂ ಆದರೂ ಇದ್ದಾನೆ ಅದರಲ್ಲಿ ಹೇಳಿ ಸರ್? ಆದರೂ ಕೂಡ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ. ಅವ್ರು UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನಲ್ಲಿ ಅಲ್ ಖೈದಾ ಇದೆ, ISIS ಇದೆ, ಅಬು ಸಯಾಫ್ ಇದೆ, ತೆಹ್ರೀಕೆ ಪಾಕಿಸ್ತಾನ್ ಇದೆ, ಅನ್ಸರ್ ದೀನಾ ಇದೆ, ಹಿಜ್ಬುಲ್ ಮುಜಾಹಿದ್ದೀನ್ ಇದೆ. ಈ ಥರ ಸಂಘಟನೆಗಳು ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದೆ. ಆದರೂ ಕೂಡ ಸಮಾಜ ಒಡೆಯುವಂಥವ್ರು ಯಾರೋ ಸಂಘ ಪರಿವಾರದವರು ಅಂತ ಮಾತಾಡ್ತಿರ್ತೀರಿ ಸರ್. ಸಮಾಜಕ್ಕೆ ಅರಿವಿದೆ, ವಿವೇಚನೆ ಇದೆ. ದಯವಿಟ್ಟು ಈ ಥರ ದಾರಿ ತಪ್ಪಿಸುವಂಥ ಮಾತನ್ನು ಬಿಟ್ಟುಬಿಟ್ಟು ಇನ್ನು ಮುಂದಾದ್ರೂ ಕೂಡ ನಿಮ್ಗೆ ಕೊಟ್ಟಿರುವಂಥ ಗುರುತರ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅದರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟನ್ನು ಕೂಡ ಅದರಲ್ಲೇ ಬರುತ್ತೆ. ಜಲ್ ಜೀವನ್ ಮಿಷನ್ ಊರಿಗೆ ಕುಡಿಯೋ ನೀರನ್ನು ಕೊಡುವಂಥದ್ದಿದೆ, ಹಳ್ಳಿಗಳ ಉದ್ಧಾರ ಇದೆ. ಹಾಗೂ ಯುವ ನಿಧಿ ಅಂತೂ ಕೊಡಲಿಲ್ಲ. ಅಟ್ಲೀಸ್ಟ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡಿ.